ತುಂಬ ಅಸ್ತಮಿಸ್ಟಿಕ್ ಪೇಷಂಟ್ ಇದ್ದಾರೆ, ವೀಸಿಂಗ್ ಜಾಸ್ತಿ ಇದೆ, ಹಾಸ್ಪಿಟಲ್ಗೆ ಹೋಗೇ ಇರ್ತೀರಾ, ನೆಬ್ಲೈಸಿಂಗ್ ಮಾಡ್ಕೊಳ್ತೀರಾ, ಟ್ಯಾಬ್ಲೆಟ್ಸ್ ತೊಗೊಳ್ತೀರಾ, ರೋಟೋ ಕ್ಯಾಪ್ಸು ಮತ್ತೊಂದು ಎಲ್ಲ ತೊಗೊಳ್ತಿರ್ತೀರ. ನೋಡಿ, ಈ ಅಸ್ತಮಾಟಿಕ್ ಪೇಷಂಟ್ಗೆ ಸಾಧ್ಯವಾದಷ್ಟು ನೋಡಿ ಈ ತಾಮ್ರದ ಉಂಗುರ ಆಗಿರಬಹುದು, ತಾಮ್ರದ ಒಂದು ಯಾವುದಾದ್ರೂ ಒಂದು ಚಿಕ್ಕ ಬಿಲ್ಲೆಗಳು, ರೌಂಡ್ ಕಾಯಿನ್ ಆಗಿರ್ಬೋದು, ಅಥವಾ ನೀವು ಬ್ರಾಸ್ಲೆಟ್ಗಳಾಗಿರ್ಬೋದು, ಕಡಗಗಳಾಗಿರ್ಬೋದು, ಈ ತಾಮ್ರದಿಂದ ಮಾಡಿರ್ತಕ್ಕಂಥ ವಸ್ತುಗಳನ್ನು ವ್ಯಾರ್ ಮಾಡಿ. ಮ್ಯಾಕ್ಸಿಮಮ್ ಸ್ವಲ್ಪ ಬಾಡಿಯಲ್ಲಿ ಹೀಟ್ ಪ್ರೊಡ್ಯೂಸ್ ಜೊತೆ ಹಾಗೆ ತಾಮ್ರದ ಚಂಬಿನಲ್ಲಿ ನೀರು ಸೇವನೆ, ಇವೆಲ್ಲ ನಿಮಗೆ ಒಂದು ಅಸ್ತಮಾಟಿಕ್ ಪೇಷಂಟ್ಗೆ ಸ್ವಲ್ಪ ಮಟ್ಟಿಗೆ ಶುಭವನ್ನು ಕೊಡುತ್ತೆ. ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಅಭಿಮುಖವಾಗಿ ಸೂರ್ಯನ ಬೆಳಕು ನಿಮ್ಮಲ್ಲಿ ಬೀಳಲಿ. ಓಂ ಗೃಣೀ ಆದಿತ್ಯಾಯ ಸೂರ್ಯಾಯ ಓಂ, ಓಂ ಗೃಣೀ ಆದಿತ್ಯಾಯ ಸೂರ್ಯಾಯ ಓಂ, ಓಂ ಗೃಣೀ ಆದಿತ್ಯಾಯ ಸೂರ್ಯಾಯ ಓಂ ಮಂತ್ರವನ್ನು ಪ್ರತಿ ದಿವಸ ಸೂರ್ಯನ ಅಭಿಮುಖವಾಗಿ ಕೂತು 21 ಬಾರಿ ಜಪವನ್ನು ಮಾಡಿ. ಆಸ್ತಮಾಟಿಕ್ ಪೇಷಂಟ್ಗೆ ಸೂರ್ಯನ ಶಕ್ತಿ, ಏಕೆಂದರೆ ತಾಮ್ರ ಕೂಡ ಸೂರ್ಯನ ಒಂದು ಧಾತು ಅಂತ ಕರೆದ್ವಿ, ಇದು ನಿಮಗೆ ಮ್ಯಾಕ್ಸಿಮಮ್ ಬಾಡಿಯಲ್ಲಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ಸ್ವಲ್ಪ ಉಪಶಮನ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.